Hello guys, if you're new to my page, hello, this is Vedika here. ಸೊ ಇದು ಏನಾಗಿರುತ್ತೆ ಅಂದರೆ ಈ ವಿಡಿಯೋ ನನ್ನ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ನಾನೇನು ಫೇಸ್ ಮಾಡಿದ್ದೀನಿ ಅಥವಾ ಓಕೆ ನಂಗೆ ಏನೇನು ಗೊತ್ತಿರಲಿಲ್ಲ, ಓಕೆ ಇದನ್ನು ತಿಳ್ಕೊಬೇಕಾಗಿತ್ತು ಫಸ್ಟೇ ಅನ್ನೋ ಎಷ್ಟೊಂದು ವಿಷಯಗಳಿರುತ್ತೆ. ಸೊ ಲೆಟ್ ಮಿ ಟಾಕ್ ಅಬೌಟ್ ದ್ಯಾಟ್. ಇನ್ ಕೇಸ್ ಯಾರಾದರೂ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾಯಿದ್ರೆ ಫಸ್ಟ್ ನಾವು ಡಾಕ್ಟರ್ ಕನ್ಸಲ್ಟ್ ಮಾಡಿದಾಗ ನಾರ್ಮಲಾಗಿ ಬ್ಲಡ್ ಟೆಸ್ಟು, ಸ್ಕ್ಯಾನು ಅದೆಲ್ಲ ಮಾಡಿಸ್ತಾರೆ. ಆ್ಯಂಡ್ ನೆಕ್ಸ್ಟು ಎಂತ ನಾವೆಂತಕ್ಕಾದ್ರೂ ಅಲರ್ಜಿ ಇದೀವ ಅಥವಾ ನಾವು ಏನಾದ್ರು ಪ್ರಿವಿಯಸ್ಸಾಗಿ ನಾವು ಹಾಸ್ಪಿಟಲೈಸ್ ಆಗಿದ್ವಾ, ಏನಾದರೂ ಟ್ಯಾಬ್ಲೆಟ್ಸ್ ಮೇಲಿದ್ದೀವ, ಈ ಪ್ರಿವಿಯಸ್ಸಾಗಿ ಏನಾದ್ರು ಥೈರಾಯ್ಡು ಅಥವಾ ಲಾಸ್ಟ್ ಇನ್ ಕೇಸ್ ನಿಮ್ಗೆ ಏನಾದ್ರು ಪ್ರೆಗ್ನೆನ್ಸಿ ಹಿಸ್ಟ್ರಿ ಇದ್ದರೆ ಅದ್ರ ಬಗ್ಗೆ. ಸೊ ಇದೆಲ್ಲ ತಿಳ್ಕೊತಾರೆ ಆ್ಯಂಡ್ ಅಕಾರ್ಡಿಂಗ್ಲಿ ದೇ ವಿಲ್ ಪ್ರೊಸೀಡ್. ಬಟ್ ನನಗೇನು ಅನಿಸುತ್ತೆ ಅಂದರೆ ಫಸ್ಟ್ ಒಂದು ಹೆಲ್ತ್ ಚೆಕಪ್ ಮ್ಯಾಂಡೇಟರಿ ಮಾಡ್ಕೋಬೇಕು. ಬಿಕಾಸ್ ಪ್ರೆಗ್ನೆನ್ಸಿಲಿ ಏನಂಗಾಗುತ್ತೆ, ಬಿಕಾಸ್ ಆಫ್ ಹಾರ್ಮೋನ್ಸ್ ಫಸ್ಟ್ ನಮ್ಮ ಸಿಕ್ಸ್ ಸೆನ್ಸಸ್ ತುಂಬ ಎಫೆಕ್ಟ್ ಆಗುತ್ತೆ. ನನಗೇನಾಗಿತ್ತು ಅಂದರೆ ನನಗೆ ಡೆಂಟಲ್ ಇಶ್ಯೂಸ್ ಸ್ಟಾರ್ಟ್ ಆಗೋಯಿತು. ಅದು ಯಾವಾಗಲೂ ಇರುತ್ತೆ ನೋವು ನಮಗೆ, ಅದು ಇನ್ ಬಿಟ್ವೀನಲ್ಲಿ ಇರೋಲ್ಲ. ಓಕೆ ಅಂದ್ಬಿಟ್ಟು ನಾವು ನೆಗ್ಲೆಕ್ಟ್ ಮಾಡಿಬಿಟ್ಟಿರ್ತೀವಿ. ಅದೆಲ್ಲ ಎಫೆಕ್ಟ್ ಆಗಿದೆ ಇಂಥ ಟೈಮಲ್ಲಿ. ಆ್ಯಂಡ್ ಆ ಟೈಮಲ್ಲಿ ಟ್ಯಾಬ್ಲೆಟ್ಸ್ ತೊಗೊಳಂಗಿಲ್ಲ, ಏನು ಮೆಡಿಕೇಷನ್ಸ್ ತೊಗೊಳಂಗಿಲ್ಲ. ಯು ಜಸ್ಟ್ ಹ್ಯಾವ್ ಟು ಸರ್ವೈವ್ ಇಟ್ ಅನ್ನೋ ಥರ ಆಗಿಬಿಡುತ್ತೆ. ಸೊ ಬಿಫೋರ್ ನೀವು ಇನಿಷಿಯಲ್ ಸ್ಟೇಜಲ್ಲಿ ಇದ್ದಾಗಲೇ ಏನೋ ಡೆಂಟಲ್ ಇಶ್ಯೂಸ್ ಅಥವಾ ನಿಮ್ಗೆ ಎಂಥದ್ದೇ ಇದ್ದರೂ ಫಸ್ಟ್ ಒಂದು ಚೆಕಪ್ ಮಾಡಿಸ್ಕೊಂಡು ಮೇಕ್ ಶ್ಯೂರ್ ಯು ಆರ್ ಫಿಟ್ ಎನಫ್ ಇನ್ ಪ್ರೆಗ್ನೆನ್ಸಿ ಒಳಗಡೆ ಏನೋ ಬರದೇ ಇರಲಿ ಅಂತ. ಬಿಕಾಸ್ ಈಗ ನನಗೆ ಡೆಂಟಲ್ ಇಶ್ಯೂಸ್ ಇತ್ತು, ಬಿಕಾಸ್ ನನ್ನ ಗಮ್ಸ್ ಫುಲ್ ಸ್ವೆಲ್ ಆಗಿಬಿಟ್ಟಿತ್ತು. ಆ್ಯಂಡ್ ಅದು ನಾನು ಕೂಡ ತೋರಿಸ್ದೆ. ಅವ್ರು ಅಂದರು ಬಿಕಾಸ್ ಪ್ರೆಗ್ನೆನ್ಸಿಲಿ ಇರೋದ್ರಿಂದ ವಿ ಕಾಂಟ್ ಟ್ರೀಟ್ ಎನಿಥಿಂಗ್ ಅಥವಾ ಏನೋ ಇದು ಮಾಡೋಕ್ಕಾಗಲ್ಲ. ವಾಟ್ ವಿ ಕ್ಯಾನ್ ಡೂ ದ ಬೆಸ್ಟ್ ಇಸ್ ಯೂಸ್ ಮೌತ್ ವಾಶ್ ಅಂತ ಹೇಳಿದ್ರು. ಓಕೆ ಫೈನ್, ಅದು ಓಕೆ. ಬಟ್ ಅದು ನನ್ನ ಡೆಲಿವರಿ ಆಗ್ತಿದ್ದಂಗೆ ನನ್ನ ಏನೇನು ಸ್ವೆಲ್ ಆಗಿತ್ತು ಗಮ್ಸು ಫುಲ್ ಡೌನ್ ಆಗೋಯಿತು. ಸೊ ವಿಚ್ ಇಸ್ ಫೈನ್. ಆ್ಯಂಡ್ ನಂಗೆ ಇನ್ನೊಂದು ಏನಾಗಿದೆ ಅಂದರೆ ನನಗೆ ರೂಟ್ ಕೆನಲ್ ಮಾಡಿಸ್ಬೇಕಾಗಿತ್ತು. ನಾನು ಪೇನ್ ಕಡಿಮೆ ಇತ್ತಲ್ಲ ಅಂತ ಹೇಳಿ ಇಗ್ನೋರ್ ಮಾಡಿದ್ದಕ್ಕೆ ನನಗೆ ಪ್ರೆಗ್ನೆನ್ಸಿಲಿ ತಿರ್ಗಾ ಪೇನ್ ಸ್ಟಾರ್ಟ್ ಆಗೋಯಿತು. ಅದು ಯಾವಾಗ ನನ್ನ ಥರ್ಡ್ ಟ್ರೈಮೆಸ್ಟರಿಗೆ ಬಂದಾಗ. ನಾವು ಏನೇ ಟ್ರೀಟ್ಮೆಂಟ್ ತೊಗೋಬೇಕು ಅಂದ್ರೂ ಸೆಕೆಂಡ್ ಟ್ರೈಮೆಸ್ಟರ್ ಇಸ್ ಬಿಟ್ ಸೇಫ್ ಅಂತಾರೆ ಡಾಕ್ಟರ್ಸು. ಬಟ್ ನಂದೇನಾಗೋಯಿತು, ಇಟ್ಸ್ ಆಲ್ರೆಡಿ 6 ಫುಲ್ ಕಂಪ್ಲೀಟಾಗಿ 7th ಥರ್ಡ್ ಟ್ರೈಮೆಸ್ಟರ್ಗೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ವಿಚ್ ವಾಸ್ ಬಿಟ್ ರಿಸ್ಕಿ. ಬಿಕಾಸ್ ಲೋಕಲ್ ಅನಸ್ತೇಷಿಯಾ ಕೊಟ್ಟು ಟ್ರೀಟ್ ಮಾಡೋದ್ರಿಂದ ಏನಾಗುತ್ತೆ, ದಟ್ ಮೈಟ್ ಟ್ರಿಗರ್ ದಿ ಯೂಟ್ರಸ್. ಅದು ಡೆಂಟಲಿಗೆ ಕೊಟ್ಟರು ದಟ್ ಅಗೇನ್ ಸ್ಟಿಲ್ ಇಫ್ ನಾಟ್ ಡೈರೆಕ್ಟ್ಲಿ ಇಂಡೈರೆಕ್ಟಾಗಿ ಏನಾದರೂ ಎಫೆಕ್ಟ್ ಆದರೆ ಅನ್ನೋ ಥಾಟ್ಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ನನ್ನ ಡೆಂಟಲ್ ಡಾಕ್ಟರ್ ಅವರು ಪರಿಚಯ ಗೈನಕ್ಗೆ ನಾನು ರಿಪೋರ್ಟ್ಸ್ ಎಲ್ಲ ಕಳಿಸಿ ಫೈನ್ ಶಿ ಕ್ಯಾನ್ ಓಕೆ ಡೂ ಇಟ್ ಅಂತ ಅಂದ ಮೇಲೇ ಐ ಗಾಟ್ ರೂಟ್ ಕೆನಲ್ ಡನ್. ಸೊ ಈ ಥರ ಕಾಂಪ್ಲಿಕೇಶನ್ಸ್ ಇನ್ ಬಿಟ್ವೀನ್ ಬರಬಾರ್ದು. ಬಿಕಾಸ್ ನಂಗೆ ತಿರ್ಗಾ ಮೈಗ್ರೇನ್ ಅಟ್ಯಾಕ್ ಆಯಿತು ಇನ್ ಬಿಟ್ವೀನ್. ಟ್ಯಾಬ್ಲೆಟ್ಸ್ ಏನೂ ತೊಗೊಳಕ್ಕಾಗಲ್ಲ, ಬಟ್ ಫೇಸ್ ಮಾಡಬೇಕು ಮೈಗ್ರೇನ್ನ. ಆ ಥರ ಲೈಕ್ ಇಡೀ ತಲೆಗೆ ಬಟ್ಟೆ ಕಟ್ಟಂಗೆ ತಲೆಗೆ ಚಚ್ಕೊಳ್ಳೋಷ್ಟು ಪೇನ್ ಬರುತ್ತೆ. ಸೊ ಇನ್ ಕೇಸ್ ಇರೋದೇ ಉಂಟು ಅನ್ನೋದಾದರೆ ಪ್ರೀವಿಯಸ್ಸಾಗಿಯೇ ಜಸ್ಟ್ ಟು ಬಿ ಆನ್ ದ ಸೇಫರ್ ಸೈಡ್ ನಾವು ಒಂದು ಹೆಲ್ತ್ ಚೆಕಪ್ ಮಾಡಿಸ್ಕೊಬಿಟ್ರೆ ನಮಗೂ ಸೇಫ್ ಇರುತ್ತೆ. ಆ್ಯಂಡ್ ಇನ್ ಕೇಸ್ ನಿಮ್ಮ ಯಾರ ಪರಿಚಯ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾರೆ, ಕೈಂಡ್ಲಿ ಡೂ ಶೇರ್ ಇಟ್ ಟು ದೆಮ್. ಆ್ಯಂಡ್ ಇಫ್ ಯು ಲೈಕ್ ದ ಕಂಟೆಂಟ್, if you like the video, please like, share and subscribe to my YouTube channel. Thank you.